ಡಿಕೆ ಶಿವಕುಮಾರ್ಗೆ ಮತ್ತೆ ಬೆಳಗಾವಿ ಟೆನ್ಷನ್ ಇದೀಗ ಶುರುವಾಗಿದೆ. ಕೆಪಿಸಿಸಿ ಪಟ್ಟವೂ ಬೇಕು, ಬೆಳಗಾವಿ ಉಸ್ತುವಾರಿಯೂ ಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಭಾವಿ ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಬೆಳಗಾವಿ ಟೆನ್ಷನ್. ಕೆಪಿಸಿಸಿ ಪಟ್ಟವೂ ಬೇಕು, ಬೆಳಗಾವಿ ಉಸ್ತುವಾರಿಯೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಬಲ ಖಾತೆಯೂ ಬೇಕು ಎನ್ನುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಡಿಕೆಶಿ ಮಂತ್ರಿ ಮಂಡಲದಲ್ಲಿ ಬೆಳಗಾವಿಗೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ? ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಉಳಿದ ಒಂದು ಸ್ಥಾನಕ್ಕೆ 5 ಜನರಿಂದ ಭರ್ಜರಿ ಲಾಬಿ ಇದೆ. ಬೆಳಗಾವಿ ಉಸ್ತುವಾರಿ ಮಂತ್ರಿ ಆಗ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್? ಡಿಕೆಶಿ ಆಪ್ತ ಸವದಿಗೆ ಸತೀಶ್ಗಿಂತ ಪ್ರಬಲ ಖಾತೆ ಸಿಗುತ್ತಾ? ಬೆಳಗಾವಿಗೆ 3 ಮಂತ್ರಿಗಿರಿ ನೀಡುವ ಸಾಧ್ಯತೆ ಇದೆ. ಆದ್ರೆ ಸಚಿವ ಸ್ಥಾನಕ್ಕೆ ಬರೋಬ್ಬರಿ 7 ಶಾಸಕರಿಂದ ಲಾಭಿ ಇದೆ. ಯಾರಿಗೆ ಸ್ಥಾನ ಸಿಗುತ್ತೆ? ಭಾವಿ ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಬೆಳಗಾವಿ ಟೆನ್ಷನ್ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತದ್ದು, ನನಗೆ ಡಿಸಿಎಂ ಸ್ಥಾನವೂ ಬೇಕು, ಒಂದು ಕಡೆ ಮಂತ್ರಿಗಿರಿಯೂ ಬೇಕು, ಎರಡು ಕೂಡ ಉಳ್ಕೋಬೇಕು ಅಂತ. ಬಟ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವೇನಾಗಿತ್ತು? ಒಬ್ಬರಿಗೆ ಒಂದು ಖಾತೆ, ಒಬ್ಬರಿಗೆ ಒಂದು ಸ್ಥಾನವನ್ನ ಒದಗಿಸಿಕೊಡುವಂಥದ್ದು. ಬಟ್ ಇಲ್ಲಿ ಸತೀಶ್ ಜಾರಕಿಹೊಳಿ ಪಟ್ಟೇನು, ನಾನು ಕ್ಯಾಬಿನೆಟ್ನಲ್ಲೂ ಇರ್ತೀನಿ, ಡಿಸಿಎಂ ಆಗೂ ಕೂಡ ಇರ್ತೀನಿ, ಅಧ್ಯಕ್ಷ ಸ್ಥಾನವೂ ಬೇಕು ಅಂತ. ಬಟ್ ಇದೀಗ ಬೆಳಗಾವಿಯಲ್ಲಿ ಕುರ್ಚಿ ಗದ್ದಲ. ಯಾರ್ಯಾರು ಲಾಭಿಯಾಗಿದ್ದಾರೆ? ಸತೀಶ್ ಜಾರಕಿಹೊಳಿ ಯಮಕನಮರಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ, ಅಶೋಕ್ ಪಟ್ಟಣ್ ರಾಮದುರ್ಗ, ಲಕ್ಷ್ಮಣ ಸವದಿ ಅಥಣಿ, ಗಣೇಶ್ ಹುಕ್ಕೇರಿ ಸದಲಗ, ರಾಜು ಕಾಗೆ ಕಾಗವಾಡ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್.